ಇಂದು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ವೇದಿಕೆ ಮೇಲೆ ಇದ್ದಾರೆ. ಅವರ ಜೊತೆಗೆ ನಮ್ಮ ಜಿಲ್ಲೆಯ ನಾಯಕರು, ಹಿರಿಯರು, ಮಾಜಿ ಸಚಿವರಾದಂಥ ಸಾರಾ ಮಹೇಶ್ ಅಣ್ಣ ಅವರಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅಶ್ವಿನ್ ರವರು, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಮಂಜೇಗೌಡರು, ನಮ್ಮ HD ಕೋಟೆಯ ಕೃಷ್ಣ ನಾಯಕರು, ಜೊತೆಗೆ ವೇದಿಕೆ ಮೇಲೆ ನಮ್ಮ ಪಿರಿಯಾಪಟ್ಟಣ ಮಾಜಿ ಶಾಸಕರಾದಂಥ ಹಿರಿಯರಾದಂಥ ಮಹಾದೇವಣ್ಣರವರು, ಜೊತೆಗೆ ನಮ್ಮ ನಗರಾಧ್ಯಕ್ಷರಾದಂಥ SB ಮಂಜು ಅವರು, ಜೊತೆಗೆ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಶಿವಮೂರ್ತಣ್ಣವರು, ಚಿನ್ನಿರವಿ ಅವರು, ಪ್ರಸನ್ನ ಅವರು, ಸಿದ್ದೇಗೌಡರು, ಮಧು ಅವರು, ಮಹದೇವಸ್ವಾಮಿ ಅವರು, ನಮ್ಮ ನರಸೀಪುರ ಕ್ಷೇತ್ರದ ಅಧ್ಯಕ್ಷರು ಎಲ್ಲರೂ ಸಹ ಈ ವೇದಿಕೆ ಮೇಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಈ ರೀತಿಯಾದಂಥ ಕಾರ್ಯಕ್ರಮ, ಅದರಲ್ಲೂ ನಮ್ಮ JDS ಪಕ್ಷದಿಂದ ಆಗ್ತಾ ಇರ್ತಕ್ಕಂಥದ್ದು ಬಹಳ ವರ್ಷಗಳ ನಂತರ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ನಮ್ಮ ಆತ್ಮೀಯರಾದಂಥ ಯುವ ನಾಯಕರಾದಂಥ ಅಭಿಷೇಕ್ರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಜೊತೆಗೆ ವಿಶೇಷವಾಗಿ ಈಗ ಮಹೇಶ್ ಅಣ್ಣ ಅವ್ರು ಹೇಳ್ದಂಗೆ ಅವರು ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ, ಬಹಳ ವಿಶೇಷ. ಅವ್ರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಆ ದೇವರು ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಳ್ಳಿ. ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೆಲ್ಲ ಸೇರಿ ಹೆಚ್ಚಿನ ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ, ಇವತ್ತೇನೋ ಇಡೀ ರಾಜ್ಯದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಾ ಕೇಳ್ತಾ ಇದ್ದೆ, ನಮ್ಮ ನಿಖಿಲ್ ಸರ್ ಅವ್ರಿಗೆ ಕೇಳ್ತಾ ಇದ್ದೆ, ಎಷ್ಟೇ ಕ್ಷೇತ್ರ ಇವತ್ತು ನೀವು ಬಂದಿರತಕ್ಕಂಥದ್ದು ಅಂತ. ಅವ್ರು ಹೇಳ್ತಾ ಇದ್ರು, ಇವತ್ತು 71ನೇ ಕ್ಷೇತ್ರವನ್ನು ನಾವು ಇವತ್ತು 71ನೇ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ನೀವೆಲ್ಲ ಗಮನಿಸ್ತಾ ಇದ್ದೀವಿ, ಪ್ರತಿನಿತ್ಯ ವಿಧಾನಸೌಧದೊಳಗಡೆ, ವಿಧಾನಸೌಧದೊರಗಡೆ ಜಾತ್ಯತೀತ ಜನತಾದಳ ಪಕ್ಷ ಎಲ್ಲಿದೆ? ಜಾತ್ಯತೀತ ಜನತಾದಳ ಪಕ್ಷ ಇವತ್ತು ಮುಂದಿನ ಚುನಾವಣೆಯಲ್ಲಿ 2 ಸೀಟ್ ಗೆಲ್ಲುತ್ತೆ, 3 ಸೀಟ್ ಗೆಲ್ಲುತ್ತೆ, 4 ಸೀಟ್ ಗೆಲ್ಲುತ್ತೆ. ಇದನ್ನ ಹೇಳ್ತಾ ಇರ್ತಕ್ಕಂಥವ್ರು ಯಾರು ಹೇಳ್ತಾ ಇರೋದು? ಇದೇ ಕ್ಷೇತ್ರದಿಂದ ನೀವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಮಾತನ್ನು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತು ವರ್ಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ನೋಡಿದ್ರೆ ಮುಂದೊಂದು ದಿನಗಳಲ್ಲಿ 2028ಕ್ಕೆ ಜಾತ್ಯತೀತ ಜನತಾದಳ BJP ಮೈತ್ರಿ ಸರ್ಕಾರ ಬಂದೇ ಬರುತ್ತೆ ಅಂತಕ್ಕಂಥ ಸಂದೇಶವನ್ನು ಇವತ್ತು ವರ್ಣ ವಿಧಾನಸಭಾ ಕ್ಷೇತ್ರದಿಂದ ನೀವೆಲ್ಲ ಸೇರಿ ಒಂದು ಸಂದೇಶವನ್ನು ಯಾರು ಕೊಡಬೇಕು ಅವ್ರಿಗೆ ಕೊಟ್ಟಿದ್ದೀರಿ. ಈ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿ ಜಾತ್ಯತೀತ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡಗಳಿಗೆ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮತದಾರರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ, ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಈಗಾಗಲೇ ಮಹೇಶ್ ಅಣ್ಣ ಅವ್ರು ಹೇಳಿದ್ರು, ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ,
ಒಬ್ಬೊಬ್ಬರು ತಲೆ ಮೇಲೆ ಎಷ್ಟು ಸಾಲ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಇವತ್ತು 2,000 ರೂಪಾಯಿ ಮಹಿಳೆಯರಿಗೆ 2,000, ಕರೆಂಟ್ ಫ್ರೀ, ಬಸ್ಸು ಫ್ರೀ, ಇನ್ನೇನೇನು ಫ್ರೀ? ಎಲ್ಲ ಫ್ರೀ. ಆದರೆ ಕರೆಂಟ್ ರೇಟು ಪಂಪ್ ಸೆಟ್ಗೆ ಎಷ್ಟು ಕೊಡ್ಬೇಕೀಗ? ಎಷ್ಟು? 1 ಲಕ್ಷ. ಎಷ್ಟು? ಅದು ಹೇಳ್ತೀನಿ ಈಗ. ನಮ್ಮ ದಾಸ ಹೇಳ್ತಾನೆ, ಬೇರೆ ಏನು ಹೇಳ್ತಾನೆ, ಹೇಳ್ತೀನಿ ಈಗ ಅದನ್ನ. ಈಗ ಒಂದು ಪಂಪ್ ಸೆಟ್ಗೆ ಫ್ರೀಯಾಗಿ ಆಗ್ತಿದ್ನ 3 ಲಕ್ಷ, 4 ಲಕ್ಷ. ಈಗ ನಮ್ಮ ಹಿಂದೆ ಇಲ್ಲಿ ದಾಸ ಹೇಳ್ತಾವನೆ, ಪಾಪ ಹೆಂಗೋ ಕೆಲ್ಸಕ್ಕೆ ಹೋದವರು ಹೆಂಗೋ ಸುಸ್ತಾಯ್ತಿತ್ತು ಅಂದ್ಬಿಟ್ಟು ಅವತ್ತು ಕುಮಾರಣ್ಣ ಅವರು ಸಾರಾಯಿ ನಿಷೇಧ ಮಾಡಿದ್ರು. ಇವತ್ತು ನಮಗೇನೋ ಗೊತ್ತಿಲ್ಲ ಅದ್ರ ರೇಟ್ ಎಷ್ಟಿದೆ ಅಂತ. ಇಲ್ಲಿ ದಾಸ ಹೇಳ್ತಾವನೆ 30% ಜಾಸ್ತಿ ಆಗದೆ, 50% ಜಾಸ್ತಿ ಆಗದೆ ಒಂದು ಕ್ವಾರ್ಟರ್ಗೆ ಅಂತ ಹೇಳ್ತಾವ. ನಂಗೆ ಗೊತ್ತಿಲ್ಲ ಎಷ್ಟು ಜಾಸ್ತಿ ಆಗಿದೆ ಅಂತ. ಕರೆಂಟು 1 ಯೂನಿಟ್ಗೆ ಡಬಲ್ ಆಗಿದೆ. 1 ಯೂನಿಟ್ಗೆ ಡಬಲ್ ಆಗಿದೆ. ಕಮರ್ಷಿಯಲ್ 10 ರೂಪಾಯಿ, 3 ಪಟ್ಟು ಜಾಸ್ತಿ ಆಗಿದೆ. ಬಹುಶಃ ಇಷ್ಟೆಲ್ಲ ದುಡ್ಡು ಎಲ್ಲೋಯ್ತು? ಸಾಲ ಬೇರೆ ಮಾಡ್ತಾ ಇದ್ದೀರಿ, ಇದೆಲ್ಲ ಜಾಸ್ತಿ ಮಾಡಿದ್ದೀರಿ, ದುಡ್ಡು ಎಲ್ಲೋಯ್ತು? ಫ್ರೀ ಕೊಡ್ತಾ ಇರೋದು ಈಗ ಹೇಳಿದಂಗೆ 72,000, ಸಾಲ ಮಾಡಿರೋದು 1 ಲಕ್ಷ, ಇದೆಲ್ಲ ಎಕ್ಸ್ಟ್ರಾ ಮಾಡಿರೋ ದುಡ್ಡು ಎಲ್ಲೋಯ್ತು? ಯಾರಿಗೂ ಗೊತ್ತಿಲ್ಲ. ಕೇರಳಕ್ಕೆ ಹೋಯ್ತಾ? ಗೊತ್ತಿಲ್ಲ ನನಗೆ, ಗೊತ್ತಿಲ್ಲಪ್ಪ ನನಗೆ ಎಲ್ಲೋಗಿದೆ ಅಂತ. ನಾನು ಹೇಳೋದು ಇಷ್ಟೇ, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾರಾಯಿ ನಿಷೇಧ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು. ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಅಲ್ಲಿ ಯಾವುದೇ ಪಕ್ಷ ನೋಡಿಲ್ಲ, ಯಾವುದೇ ಜಾತಿ ನೋಡಿಲ್ಲ, ಯಾವುದೇ ಧರ್ಮ ನೋಡಿಲ್ಲ. ರೈತರ 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ನಮ್ಮ ಮೈಸೂರು ಜಿಲ್ಲೆ ಒಂದಕ್ಕೆ 500 ಕೋಟಿ ಸಾಲ ಮನ್ನಾ ಆಗಿದೆ. ಮೈಸೂರು ಜಿಲ್ಲೆ ಒಂದೇ ಜಿಲ್ಲೆಗೆ 500 ಕೋಟಿ ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಇಲ್ಲಿ ಆಗಿರ್ಬೇಕು. ಎಷ್ಟು ಜನಕ್ಕಾಗಿದೆ ಸಾಲ ಮನ್ನಾ? ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 1 ಲಕ್ಷ, 2 ಲಕ್ಷ, 25,000, 50,000, 26,000 ಕೋಟಿ ಸಾಲ ಮನ್ನಾ ಆಗಿದೆ. ಬಹುಶಃ ಇವತ್ತು ನಾವೇನೋ 2,000 ರೂಪಾಯಿ ಕೊಡ್ತೀವಿ, ಬಸ್ ಫ್ರೀ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಎಲ್ಲ ಹೇಳಿದ್ದೇ ಆಯ್ತು. ನಮ್ಮ ರೈತ ತಲೆ ಮೇಲೆ ಬರೆ ಎಳೆದಿದ್ದೇ ಆಯ್ತು. ಈ ರೀತಿ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ. ನಮ್ಮ ರಾಜ್ಯದಲ್ಲಿ ರೈತರು ಏನಾದರೂ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಮಾತ್ರ ನಮ್ಮ ರಾಜ್ಯದ ರೈತರಿಗೆ ಉಳಗಾಲ. ಇವತ್ತು 2028ಕ್ಕೆ ನಿಮ್ಮೆಲ್ಲರ ಒಂದು ವಿಶ್ವಾಸವನ್ನು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ವಿಶ್ವಾಸವನ್ನು ಗಮನಿಸಿದ್ರೆ 2028ಕ್ಕೆ NDA JDS ಹಾಗೂ BJP ಪಕ್ಷದ ಮೈತ್ರಿ ಸರ್ಕಾರ 100ಕ್ಕೆ 100 ಸರ್ಕಾರ ಬರುತ್ತೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದೇ ನಿಮ್ಮೆಲ್ಲರ ಆಶಯ ಇದೆ. ಅದು 100ಕ್ಕೆ 100 ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕುಮಾರಣ್ಣ ಅವರು ಈ ದೇಶದ ಮಂತ್ರಿಗಳಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಸುಪುತ್ರ ನಾರಾ ಲೋಕೇಶ್ ರವರು, ಬಹುಶಃ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ.
ಕುಮಾರಣ್ಣ ಅವರು ಈ ದೇಶದ ಮಂತ್ರಿಗಳಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಸುದೈವ ಅಂತಕ್ಕಂಥ ನಮ್ಮೆಲ್ಲರ ಅದೃಷ್ಟ ಅಂತಕ್ಕಂಥ ಮಾತನ್ನ ನಾರಾ ಲೋಕೇಶ್ ಅವರು ಹೇಳಿದ್ದಾರೆ. ಇವತ್ತು ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ. ಕುಮಾರಣ್ಣ ಅವರು ದೇಶದ ಬೃಹತ್ ಕೈಗಾರಿಕೆ ಸಚಿವರಾಗಿದ್ದಾರೆ, ಉಕ್ಕು ಖಾತೆ ಸಚಿವರಾಗಿದ್ದಾರೆ. ಮಂಡ್ಯದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು, ರಾಜ್ಯದ ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡಬೇಕು, ಕೈಗಾರಿಕೆಗಳನ್ನ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳನ್ನ ಕೊಡಬೇಕು ಅಂತಕ್ಕಂಥ ಆಸಕ್ತಿಯನ್ನ ಇಟ್ಕೊಂಡಿದ್ದಾರೆ. ಆದರೆ ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಕೈಗಾರಿಕೆಗಳನ್ನ ಕೊಡಿ, ನಮ್ಮ ರಾಜ್ಯಕ್ಕೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸ್ಕೊಡಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದಾರೆ. ಆದರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಇದೇ ಕ್ಷೇತ್ರದ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಇಡೀ ರಾಜ್ಯ ಸರ್ಕಾರ ಯಾವತ್ತೂ ಸಹ ಕುಮಾರಣ್ಣ ಅವ್ರ ಬಳಿ ಚರ್ಚೆನೆ ಮಾಡಿಲ್ಲ. ನಮ್ಮ ರಾಜ್ಯದ ಯುವಕ ಮಿತ್ರರಿಗೆ ಉದ್ಯೋಗಾವಕಾಶಗಳನ್ನು ದೊರಕಿಸ್ಕೊಡೋ ನಿಟ್ಟಿನಲ್ಲಿ ಚರ್ಚೆನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ನಮ್ಮ ದುರ್ದೈವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಕುಮಾರಣ್ಣ ಅವರು ಇಡೀ ದೇಶವನ್ನ ಸುತ್ತಬೇಕಾಗಿದೆ. ಇಡೀ ದೇಶದ ಬೃಹತ್ ಕೈಗಾರಿಕೆ ಉಕ್ಕು ಖಾತೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆಂಧ್ರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮುಚ್ಚೋಗಿರ್ತಕ್ಕಂಥ ಕೈಗಾರಿಕೆಗಳನ್ನ ತೆರೀಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯವನ್ನ ಸುತ್ತಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು 2 ಸೀಟು 3 ಸೀಟು ಅಂತ ಹೇಳ್ತಿದ್ರು, 71 ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಇನ್ನೂ ಕಾರ್ಯಕರ್ತರು ಕರೀತಾ ಇದ್ದಾರೆ. 224 ಕ್ಷೇತ್ರಗಳಲ್ಲಿ ಇವತ್ತು ಕರೆದು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇಡೀ ರಾಜ್ಯವನ್ನ 71 ವಿಧಾನಸಭಾ ಕ್ಷೇತ್ರವನ್ನ ಸುತ್ತಾಡಿ ಸುಮಾರು 12-13 ಸಾವಿರ ಕಿಲೋಮೀಟರ್ಗಳ ಗಟ್ಟಲೆ ಸುತ್ತಾಡಿ ಇವತ್ತು ಅವರೇನು ನಿದ್ರೆ ಮಾಡ್ತಾ ಇಲ್ಲ. ಇವತ್ತು ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ರು, ಚನ್ನಪಟ್ಟಣದಲ್ಲಿ ಚುನಾವಣೆಗೆ ನಿಂತಿದ್ರು, ರಾಮನಗರದಲ್ಲಿ ಚುನಾವಣೆ ನಿಂತಿದ್ರು. ಅವ್ರು ಮನ್ಸು ಮಾಡಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬೈ ಎಲೆಕ್ಷನ್ ನಡೆದಿತ್ತು ಅವತ್ತು ಸರ್ಕಾರ ಇತ್ತು. ರಾಮನಗರ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು, ಅವತ್ತು ನಮ್ಮ ಸರ್ಕಾರ ಇತ್ತು. ಅವ್ರು ಮನ್ಸು ಮಾಡಿದ್ರೆ ಅವತ್ತೇ MP ಆಗ್ಬೋದಾಗಿತ್ತು, MLA ಆಗ್ಬೋದಾಗಿತ್ತು. ನಮ್ಮ ಪಕ್ಷ ಕಷ್ಟ ಕಾಲದಲ್ಲಿ ಇದ್ರೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಜುಗರಕ್ಕೆ ಸಿಲುಕಿಸಬಾರದು. ನಾನೇ ಪಕ್ಷವನ್ನ ಕಟ್ತೀನಿ, ಪಕ್ಷವನ್ನ ಉಳಿಸ್ತೀನಿ ಅಂತಕ್ಕಂಥ ದೃಢವಾದ ನಿರ್ಧಾರವನ್ನು ಇಟ್ಕೊಂಡು ಇವತ್ತು 3 ಚುನಾವಣೆ ಫಲಿತಾಂಶ ಏನೇ ಇರ್ಬೋದು, ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ಜನರು ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬೇಕು, ನೀವು ಬರಬೇಕು ನಮ್ಮ ಕ್ಷೇತ್ರಗಳಿಗೆ ಅಂತೇಳಿ ಇವತ್ತು ಒಂದು ಎಲ್ಲ ಕಡೆ ಅವರನ್ನ ಅತಿಯಾದ ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ. ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ. ನಮ್ಮ ಕಾರ್ಯಕರ್ತರನ್ನ, ನಮ್ಮ ಮುಖಂಡಗಳನ್ನ, ಪಕ್ಷವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ದೃಢವಾದಂಥ ಸಂಕಲ್ಪವನ್ನು ಇಟ್ಕೊಂಡು ಹೊರಟಿದ್ದಾರೆ. ನಾವೆಲ್ಲರೂ ಸಹ ಅವ್ರ ಜೊತೆಗೆ ಇದ್ದೀವಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಸಾರಾ ಮಹೇಶಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾನಿರ್ಬೋದು, ಅಶ್ವಿನ್ ಕುಮಾರ್ ಅವ್ರು ಇರ್ಬೋದು, ಮಾದೇವಣ್ಣ ಅವ್ರು ಇರ್ಬೋದು, ಅಭಿಷೇಕ್ ಅವ್ರು ಇರ್ಬೋದು, ಕೃಷ್ಣ ನಾಯ್ಕರು ಇರ್ಬೋದು, ಮೈಸೂರಿನ ಎಲ್ಲ ನಗರದ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಸಂದೇಶ ಒಂದೇ, 2028ಕ್ಕೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಮುಂದೊಂದು ದಿನ ನಮ್ಮೆಲ್ಲರ ನೆಚ್ಚಿನ ಯುವಕರ ಆಶಾ ಕಿರಣ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಸುತ್ತಾಡಿ ಜಾತ್ಯತೀತ ಜನತಾದಳ ಪಕ್ಷವನ್ನ ಕಟ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಒಂದಲ್ಲ ಒಂದು ದಿವಸ ಆ ಸ್ಥಾನವನ್ನ
ಅಲಂಕರಿಸ್ತಾರೆ. ನಾವೆಲ್ಲರೂ ಸಹ ಅವ್ರ ಬೆನ್ನೆಲುಬಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.